ಈ ವಿಚಾರ ಕೂಡ ನಾನು ಕೂಡ ಯಡಿಯೂರಪ್ಪರು ಕೂಡ ಒಂದ್ಸರಿ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ವಿಧಾನಸೌಧದಲ್ಲಿ ಎಲ್ಲ ಕ್ಲೀನ್ ಮಾಡಕ್ಕೆ ಹೋದಂಥ ಟೈಮಲ್ಲಿ ಏನೋ ಅಪ್ಪನ ಕ್ಲೀನ್ ಮಾಡಕ್ಕೆ ಹೋದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ತೆಗೆದಿಟ್ಟಾರಂದೇಳಿ ಅವರೇ ಎಲ್ಲ ಒಂದು ಕಡೆ ಬಂದು ಆ ಗೊಂದಲ ಸೃಷ್ಟಿ ಮಾಡಿ ಅವರೇ ನಾಟಕ ಮಾಡಿ ಯಾರ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ನ ರೀ ಈ ಜನ್ಮ ಅಲ್ಲ ಸೂರ್ಯ ಚಂದ್ರ ಇರೋ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫೋಟೋ ಅಲ್ಲದೆ ಅವ್ರ ಹತ್ರ ಹೋಗಿ ನಿಂತು ನಿಲ್ಲಂತ ಶಕ್ತಿ ಕೂಡ ಯಾರು ಇಲ್ಲ ರೀ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಬಿಜೆಪಿ ಪಕ್ಷದ ವತಿಯಿಂದ ಅಥವಾ ಬಂಡಾಯ ನಾಯಕರು ಇನ್ನೊಂದು ಕಡೆ ಶುರು ಮಾಡ್ತಾರ ನೋಡಿ ಸರ್, ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂಡಾಯಗಳು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ಅಂತ ಬಂದಂಥ ಟೈಮಲ್ಲಿ ಎಲ್ಲರೂ ಕೂಡ ಒಂದೇ ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಪಾರ್ಟಿ ಅನ್ನಂತ ಬಂದಂಥ ಟೈಮಲ್ಲಿ ಕೂಡ ಪಾರ್ಟಿ ಯಾವತ್ತೂ ಕೂಡ ಬೇರೆ ಬೇರೆ ವಿಂಗಡಣೆ ಆಗಿಲ್ಲ, ಗುಂಪುಗಳು ಕೂಡ ಆಗಿರಲಿಲ್ಲ. ನಾವೆಲ್ಲರೂ ಕೂಡ ಪಾರ್ಟಿ ಅಂತ ಬಂದಂಥ ಟೈಮಲ್ಲಿ ಎಲ್ಲರೂ ಕೂಡ ಒಂದಾಗಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ, ಪಾರ್ಟಿನ ಅಧಿಕಾರ ತರೋಂಥ ಕೆಲಸ ಮಾಡ್ತೀವಿ. ಜೊತೆಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ಆಲ್ರೆಡಿ ಹೈಕಮಾಂಡ್ ಅವರು ಕೂಡ ಆಲ್ರೆಡಿ ಕರೆಸಿದಾರ, ಮಾತಾಡಿದಾರ. ಆದಷ್ಟು ಶೀಘ್ರದಲ್ಲೇ ಅದು ಸರಿ ಹೋಗುವಂಥ ಕೆಲಸ ಕೂಡ ಆಗುತ್ತೆ. ನೋಡ್ರಿ, ನಾನು ಭಾರತೀಯ ಜನತಾ ಪಾರ್ಟಿ ಟೀಮ್ ರೀ, ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಟೀಮ್ ಅಷ್ಟೇ ಆಗಲಿ. ನಾವು ಯಾವುದೇ ಟೀಮಲ್ಲಿ ಅಂತಲ್ರಿ, ಯತ್ನಾಳ್ ಅವರು ಕೂಡ ಯಾವುದೇ ಟೀಮ್ಗೆ ಸೇರಿದಂಥ ಮಂದಿ ಅಲ್ಲ ರೀ. ಅವರು ಪಾರ್ಟಿ ವಿರುದ್ಧವಾಗಿ ಯತ್ನಾಳ್ ಅವರು ಅಲ್ಲ ರೀ. ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಕೂಡ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಾನ. ಕೇಂದ್ರದಲ್ಲಿ ಇವತ್ತು ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದಾನ. ಎಲ್ಲೋ ಒಂದು ಕಡೆ ಅವ್ರಿಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇರೋ ಕಾರಣ ಆಲ್ರೆಡಿ ನಾಯಕರು ಡೆಲ್ಲಿ ಕೂಡ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಆದಷ್ಟು ಬೇಗನೆ ಅಂದರೆ ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ನಂತರ ಕೂಡ ಅವರೆಲ್ಲರೂ ಕೂಡ ಏನು ಕ್ಲಾರಿಫಿಕೇಶನ್ ಕೊಡಬೇಕು ಕೊಟ್ಟಿದ್ದಾರೆ. ಕೊಟ್ಟಿದ ನಂತರ ಕೂಡ ಇದನ್ನು ಸರಿಪಡಿಸೋಂಥ ಕೆಲಸ ರಾಷ್ಟ್ರೀಯ ನಾಯಕರು ಮಾಡಬೇಕಾಗಿದೆ. ಆದಷ್ಟು ಶೀಘ್ರದಲ್ಲೇ ಕರೆಸ್ತಾರ, ಮಾತಾಡ್ತಾರ, ಸರಿ ಮಾಡ್ತಾರೆ. ಅಲ್ರಿ, ಅದೆಲ್ಲ ಕೂಡ ಸರಿ ಮಾಡ್ತಾರ್ರಿ. ಇವತ್ತು ವ್ಯಕ್ತಿ ನೋಡ್ರಿ, ಇದೆಲ್ಲ ಕೂಡ ಲಿಂಕ್ ರೀ. ಪಾರ್ಟಿ ವ್ಯಕ್ತಿ ಪಾರ್ಟಿ ಆದಂಥ ಟೈಮಲ್ಲಿ ಪಾರ್ಟಿ ಇದ್ರೆ ವ್ಯಕ್ತಿ ಇದ್ರೆ ಪಾರ್ಟಿ ಇರಕೊಂಡು ಎಲ್ಲ ಕೂಡ ಸರಿ ಮಾಡುವಂತ ಕೆಲಸ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಬಣ ಸರ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು.